ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರಾಗಿ ದೋಸೆಯನ್ನು ಮಾಡೋಣ ಬರ್ರಿ. ಒಂದು ಪಾತ್ರೆಗೆ ಮೊದಲು ರಾಗಿ ಹಿಟ್ಟು ಹಾಕ್ಕೋಬೇಕು 2 ಕಪ್. ಆನಂತರ 1 ಕಪ್ ಗೋಧಿ ಹಿಟ್ಟು ಹಾಕ್ಕೋಬೇಕು. ಆಮೇಲೆ ಅರ್ಧ ಕಪ್ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಮತ್ತು 1 ಸ್ಪೂನ್ ಅಜ್ವಾನ್ ಹಾಕ್ಕೋಬೇಕು. ಆಮೇಲೆ 1 ಸ್ಪೂನ್ ಸಕ್ಕರೆಯನ್ನು ಹಾಕ್ಕೋಬೇಕು. ಹಿಟ್ಟಿಗೆ ನೀರು ಹಾಕ್ಕೋಬೇಕು. ಅದನ್ನೇನು ಮಾಡಬೇಕು, ತೆಳ್ಳಗೆ ಕಲಿಸ್ಬೇಕು. ಈ ಹಿಟ್ಟನ್ನು ಗಂಟಾಗಲಾರ್ದಂಗೆ ನೀರು ಹಾಕಿ ತಿಳುವಾಗಿ ಕಲಿಸ್ಬೇಕು. ಕಲಸಿದಾದ ನಂತರ ಹಿಟ್ಟು ಈ ಥರ ತೆಳುವಾಗಿ ಬರಬೇಕು. ಈ ಥರ ಹಿಟ್ಟು ತೆಳುವಾಗಿ ಬಂದ ತಕ್ಷಣ ಅದನ್ನೇ ನೋಡಬೇಕು, ಅರ್ಧ ಗಂಟೆ ನಾವು ಮುಚ್ಚಿಡಬೇಕು. ಫ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಹಿಟ್ಟನ್ನು ಹಾಕಬೇಕು. ಹೇಗೆ ನಾವು ದೋಸೆ ಏನು ಮಾಡ್ತೇವಲ್ಲ ಆ ಥರ. ಈ ಥರ ಬೆಂದಾದಮೇಲೆ ಈ ಥರ ಕಲರ್ ಬರ್ತೈತಲ್ಲ, ಅವಾಗೇನು ಮಾಡ್ಬೇಕು, ನಾವು ಹೊಳೆಸಿ ಹಾಕಬೇಕು. ನೋಡ್ರಿ, ಈ ಥರ ಅದು ಬೆಂದಿರಬೇಕು. ಈ ಥರ ದೋಸೆ ರೆಡಿ ಆದ ನೋಡ್ರಿ. ಈಗ ನಾವು ಏನು ಮಾಡ್ಬೇಕು, ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ತುಪ್ಪ ಹಚ್ಚಿಕೊಂಡು ಅದ್ರ ಜೋಡಿ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತೈತಿ. ಅದ್ರಾಗಲ್ಲಿ ಬೇಸಿಗೆ ಒಳಗೆ ಎಲ್ಲರೂ ಇಷ್ಟಪಡ್ತಾರೆ ಈ ದೋಸೆಯನ್ನು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.